ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಒಂದೇ ದಿನ ಎರಡೆರಡು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಸೆಲೆಬ್ರೇಟ್ ಮಾಡ್ತಾ ಇರೋದು ದೀಪಾವಳಿ. ಸೊ ಎಲ್ರಿಗೂ ಹ್ಯಾಪಿ ದೀಪಾವಳಿ. ನಾನು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ. ಸೊ ಇವಾಗ ದೀಪ ಹಚ್ಚಬೇಕು. ದೀಪ ಹಚ್ಚಿದ್ದಾರೆ, ಮತ್ತೆ ಒಂದು ದೀಪ ಹಚ್ಚಿ ಒಂದಷ್ಟು ರೀಲ್ಸು ಫೋಟೋಸು ಮಾಡಿ ಪಟಾಕಿ ತಂದಿದ್ದಾರೆ ನಮ್ಮನೇಲಿ. ಬಾಕ್ಸ್ನ ಡಾಮ್ ಡೂಮ್ ಅಂತ ಹೊಡೆದು ಹಬ್ಬನ ಸೆಲೆಬ್ರೇಟ್ ಮಾಡೋಣ ಬನ್ನಿ. ನನ್ನ ಡ್ರೆಸ್ ನೋಡಿ ಗೈಸ್, ಎಷ್ಟು ಲಾಂಗ್ ಡ್ರೆಸ್ ಇದೆ. ಲಾಂಗ್ ಡ್ರೆಸ್ ಚೆಂದ ಇದೆ. ಸೊ ಐ ಲೈಕ್ ದಿಸ್. ಸೊ ಲೆಟ್ಸ್ ಗೋ. ಪಟಾಕಿ ಬಾಕ್ಸ್, ಲಕ್ಷ್ಮೀ ಪಟಾಕಿ. ಲಕ್ಷ್ಮಿ ಆಲ್ರೆಡಿ ನನ್ನ ತಂಗಿ ನಮ್ಮ ಅಣ್ಣ ತೊಗೊಂಡೋಗಿ ಹೊಡೆದು ಇಲ್ಲ ಸ್ವಲ್ಪ ತೊಗೊಂಡೋಗಿ ಹೊಡೆದಿದ್ದಾರೆ. ಸೊ ಇಷ್ಟಿದೆ. ಇವಾಗ ಡಾಮ್ ಡೂಮ್ ಡಸ್ ಬುಸ್ ಕೊಡ್ತಾ ಕವಿತಕ. ಸೊ ದೀಪ ನೋಡಿ, ನಮ್ಮ ಡಾಲ್ ಲವರ್. ಎಲ್ಲಿದ್ರು ಅವರು ಸಿಗ್ತಾನೆ ಇದ್ದಾರೆ ನಮ್ಮ ಮನೇಲಿ ಯಾರು ನನ್ನ ಹುಡ್ಕೋದು ಕಷ್ಟ ಏನೋ, ನಮ್ಮ ಮನೇಲಿ ಈ ಥರ ಗೊಂಬೆಗಳು ಹುಡ್ಕೋದು ತುಂಬ ಈಸಿ. ಅಯ್ಯೋ ಬಿದ್ದೋಯ್ತು. ತಿಂಡಿ ಯಾರು ಕೊಟ್ಟಿದ್ದು? ಅತ್ತೆ. ಅಯ್ಯೋ ನೋಡಿ ಗೈಸ್, ಆಗಲೇ ಡಾಮ್ ಡೂಮ್ ಅಂತ ಅದೇ. ಸೊ ದೀಪ ಹಚ್ಚಬೇಕು. ಆಲ್ರೆಡಿ ನನ್ನ ತಂಗಿಗೆ ರೆಡಿಯಾಗೆ ಅಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ಹೋದ್ಲು. ಸೊ ನಮ್ಮ ಅಣ್ಣ ದೀಪ ಹಚ್ಚಿದ. ಒಂದು ದಪ್ಪ ಉರಿತೈತೆ, ಒಂದು ಸಣ್ಣ ಉರಿತೈತೆ. ಸೊ ನಮ್ಮ ಮನೆಯಲ್ಲಿ ದೀಪಾವಳಿಗೆ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ಗೈಸ್ ನಮ್ಮಮ್ಮ. ನೋಡಿ, ಯಾರಾದರೂ ದೀಪಾವಳಿಗೆ ನಾನು ಹೇಳ್ದೆ ಜಾತ್ರೆ ಬೇಡಮ್ಮ ಅಂತಂದರೆ, ಸುಮ್ಮನಿರೇ, ಎಲ್ಲರ ಮನೆಯಲ್ಲೂ ಬಿಡುತ್ತಾರೆ, ನಮ್ಮ ಮನೆಯಲ್ಲೂ ಇರಬೇಕು ಅಂಥೇಳಿ. ಸೊ ದೀಪ ಜಾಸ್ತಿ ಹಚ್ಚಲ್ಲ, ಎರಡೇ ಇರೋದು. ಸೊ ಪ್ರೊಟೆಕ್ಟರ್, ಗಾಳಿ ಪ್ರೊಟೆಕ್ಟರ್ ಬಂದು ಗಾಜು. ತುಳಸಿ ಕಟ್ಟೆಯಲ್ಲಿ ಆರೋಗ್ಯ ಐತೆ. ಹಚ್ಚು. ಇವಾಗ ರೆಡಿ ಮಾಡ್ಕೊಡ್ತೀನಿ. ಏನು ಮಾಡ್ತೀಯಾ? ಹಚ್ಬೇಕಾ? ಹಚ್ಚಿ ಏನು ಸ್ಪೆಷಲು? ಗಾಡಿ ಪೂಜೆ ಇವತ್ತು ಮಾಡ್ದಾ? ಸೂಪರ್. ಎಲ್ಲಿ ನಿನ್ನ ಮಗ ಸೊಸೆ ಕಣ್ಣಿಗೆ ಕಾಣಿಸ್ತಿಲ್ವಲ್ಲ? ಹಾಂ, ಇವ್ರದ್ದೇ ಮಗನ ಮದುವೆ. ಇನ್ನೂ ಅತ್ತೆ ಮನೆಯಿಂದ ಮಗ ಇಳ್ದೇ ಇಲ್ಲ ಮನೆಗೆ. ಅತ್ತೆ ಮನೆಯಲ್ಲಿ ಸೆಟ್ಲಾಗೋಗೋನೆ ಅಲ್ವಾ? ಸೊ ಇಷ್ಟೇ ಇವಾಗಿನ ಅಪ್ಡೇಟ್. ಸೊ ನಾನು ಚೆನ್ನಾಗಿ ರೆಡಿಯಾಗಿದ್ದೀನಿ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಎಲ್ಲ ಫುಲ್ ಟಯರ್ಡ್ನೆಸ್ಸು ಗೈಸ್. ದೇವರನ್ನೇ ಇನ್ನೊಂದು ಸತ ದೇವಸ್ಥಾನಕ್ಕೆ ಸಮ್ಮರ್ ಅಂತ ಇದ್ದೀನಿ. ಹಾಲಿಡೇಸ್ಗಳಲ್ಲಿ, ಅದು ಅಮಾಸೆ ಹುಣ್ಮೇಲಿ ಹಾಲಿಡೇಸ್ ಬಿದ್ದುಬಿಟ್ರೆ, ಗೌರ್ಮೆಂಟ್ ಹಾಲಿಡೇಸ್ ಬಿದ್ದುಬಿಟ್ರೆ ಯಾವ ರೇಂಜಿಗೆ ಕಷ್ಟ ಅನುಭವಿಸ್ಬೇಕು ಅಂದರೆ ನಮಗೆ ಮಾತ್ರ ಗೊತ್ತಿರಬೇಕು. ಅದು ಬೆಂಗಳೂರಲ್ಲಿರೋ ಆಲ್ಮೋಸ್ಟ್ ಆಲ್ ಜನ ಎಲ್ಲ ಬರೀ ದೇವಸ್ಥಾನದಲ್ಲೇ ಇದ್ದರು. ಇಲ್ಲ ಅಂದರೆ ಒಂದು 5-10 ಸಾವಿರ ಜನ ಇದ್ದರು ಅಲ್ವಾ ಮಮ್ಮಿ? ಕಮ್ಮಿನೇ, ಅದಕ್ಕಿಂತ ಜಾಸ್ತಿನೇ ಇದ್ದರು. ಸೊ ಹಾಲೆ ಡಾಮ್ ಡೂಮ್ ಡಸ್ ಬುಸ್ ಅಂತ ಇದೆ. ಸೊ ಫೋಟೋ ತಗೋ. ಸೊ ರೆಡಿಯಾಗಿದೆ. ಸೊ ಲೆಟ್ಸ್ ಗೋ. ಪಟಾಕಿ ಹೊಡೆದು ದೀಪ ಹಚ್ಚಿನ ಬನ್ನಿ ಗೈಸ್. ಬಂದೊಬ್ಳು ರೆಡಿಯಾಗಿ ಅಂದರೆ ಹೆಂಗಿದೆಯಾ ಅಮ್ಮ? ಇವಳು ಒದ್ದೋಳ ಸಮ, ಇವಾಗಲೇ ಬಸ್ ಹತ್ತು ಸಮ ಇವಳನ್ನ. ಪಟಾಕಿ ಹೊಡಿಯೋಕೆ ಬರಲ್ಲ ಚೈಲ್ಡು. ಯಾವುದು? ಫೋಟೋ ಕ್ಲಿಕ್ ಮಾಡೋಣ. ದೀಪಾವಳಿ ಫಸ್ಟ್ ಸ್ಟಾರ್ಟಿಂಗ್. ನಂಗೆ ಕೊಡು, ನಂಗೆ ಕೊಡೆ. ಹಾಕಿ ಕುಡಿಯ ತಾಯಿ ನಮ್ಮವ್ವ. ಫೋಟೋ ಕಡು. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ. ಒಂದು ಮಣ ಮೇಕಪ್ ಮಾಡ್ಕೊಂಡು ನಂಗೆ ಮಾಡು ವಿಡಿಯೋ. ಹಾಂ, ಕಿಕಣಿದವ್ರಿಗೆ ಕೊಡ್ತಿದ್ದವ್ರಿಗೆ ಕಳ್ತಿದ್ದೆ. ಓ ಮೈ ಗಾಡ್. ಹಾಂ ಆಯಿತು. ಹಿಂಗೆ ಅಣ್ಣ ಬಂದರೆ ನೀನು ಹೊಡಿತದೆ ಅಷ್ಟೇ. ಅದೇ ಅವನು ಹಚ್ತಾವನೆ.
ನೋಡಿ ಇಬ್ರು ಎಂಥ ಪಟಾಕಿ ಬಾಂಬ್ ಬಾಂಬ್. ಹೊಡ್ರಿ ಹೊಡ್ರಿ ಹೊಡ್ರಿ. ಏ ಅತ್ತೈತೆ ಕಣು. ಅಷ್ಟು ಸೌಂಡು. ಇನ್ನೊಂದು ಐತಾ? ಇಲ್ಲ ಐತೆ. ಸೊ ಇಷ್ಟು ಪಟಾಕಿ ಇದೆ. ಫೈನಲ್ ಎಷ್ಟು ಉಳ್ಕೊಂತ ಗೊತ್ತಿಲ್ಲ. ಓ ವಿನೋ ಭಾರಿ ಸೌಂಡ್ ಐತೆ ಕಣೆ. ಸೊ ನಮ್ಮ ಟೀಮಿಗೆ ಹೊಸದಾಗಿ ಹ್ಯಾಡ್ ಆಗಿರೋದು ಸುಬ್ಬ. ನಾವು ದೀಪಾವಳಿ ಆಚರಿಸೋಕೆ ಬಂದಿದ್ದೀವಿ. ನಮ್ಮ ಏರಿಯಾದಲ್ಲಿ ಆಗಲೇ ದೀಪಾವಳಿನೇ ಮುಗಿದೋಯ್ತು, ನಾವು ಇವಾಗ ಎಸಕ್ಕೆ ಬಂದಿದ್ದೀವಿ. ಡಮ್ಮಲ್ಲಿ ನೋಡಿ ಇವಾಗ ಹತ್ತುತ್ತಾನೆ ಇಲ್ಲ. ವಾ ಅದು ಪೂರ್ತಿ ಹಚ್ಬೇಡಿ, ಲಾಸ್ಟಲ್ಲಿ ಎಲ್ಲರೂ ಒಂದು ಹಚ್ಚನ. ಏ ಗಾಡಿ ಹಾಯಿ ಸೈಡ್ ಕಣಿ ಡುಡುಮ್ ಚಟ್ಪಟ್ ಡುಡುಮ್ ಕಿ ಹೂ. ಓ ಅವಳು ಪಟಾಕಿ ಹೊಡಿಲಿ ಅಂದರೆ ಯಾವುದೋ ಚಿಕ್ಕ ಚಿಂಡಾರಿ ಪಂಡಾರಿ ಪಟಾಕಿ ಹೊಡಿತಾವಳೆ. ನೋಡೆ ನನ್ನ ನೋಡಿ ಕಲ್ತ್ಕೋ. ಹೆಂಗದೆ ಸರ ಪಟಾಕಿ ಡಮ ಡುಮ್ ಡುಮ್ ಡಸ್ ಅಟಂಬಂ ಅಟಮ್ಮ. ವಾವ್ ವಾವ್ ವಾ. ಅಮ್ಮ ಕಲ್ ಮೇಲೆ ಹಚ್ಚೋಗು. ಡಮ ಡುಮ್. ಕ್ಯಾಮ್ರಾ ಹಚ್ಚದವಳು ಕ್ಯಾಮ್ರಾ. ಡಮ್ ಅಂದ್ಬಿಟ್ರೆ ಬೇರೆ ದೂರ. ಅದು ನೋಡ್ತಾರೆ ಕಣ್ಣೆಲ್ಲ ಮಂಜು ಹೊಡಿತೈತೆ. मी सुरुवात घेते कणे कसं ಕರೆಂಟ್ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಅಯ್ಯೋ ನೋಡ್ ನೋಡ್ कुतल गुसई कण्ण ಓ
ಪಕ್ಕದ ಹತ್ರ ಬಂದು ಹಿಂಗೆ ಹಿಡ್ಕೊ. ಸೊ ಇಲ್ಲಿಗೆ ಪಟಾಕಿ ಹೊಡೆಯುವ ಕಾರ್ಯಕ್ರಮ ಮುಕ್ತಾಯವಾಗಿದೆ, ಕಂಪ್ಲೀಟ್ ಆಗಿ ಫಿನಿಶ್ ಆಗಿದೆ. ಒಂದೇ ದಿನಕ್ಕೆ ನಿನ್ನೆ ಇವತ್ತೆಲ್ಲ ಹೊಡೆದ್ರು, ಬಟ್ ನಾವು ಇವತ್ತು ಒಂದೇ ದಿನಕ್ಕೆ ಜೈನ ಅಷ್ಟೇ. ಇವ್ರದ್ದು ಇನ್ನೂ ಒಂದು ಮಡಿಕೊಂಡವಳೆ. ಜೈಲ್ ಚಪಾತಿಯಿಂದ ಪ್ರೂವ್ ಮಾಡ್ತಾಳೆ. ನಾನು ತಗೋ, ನೀನು ಇವಾಗ ಒಬ್ರದರಿಗೆ ಫೋಟೋ ಚೆನ್ನಾಗಿದೆ. ನಂಗೊಂದು ಕೊಡೆ. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ರೋಡಲ್ಲಿ. ಏನು ಸ್ಪೆಷಲ್ಲು ಅಂದರೆ ನಾನು ನನ್ನ ತಂಗಿ ಇಬ್ಬರು ನಮ್ಮ ಮನೆಯಿಂದ ನಮ್ಮ ದೊಡ್ಡಮ್ಮನ ಮನೆಗೆ ಸರ್ಪ್ರೈಸ್ ವಿಸಿಟ್ ಕೊಡ್ತಾಯಿದ್ದೀವಿ. ಯಾರಿಗೂ ಗೊತ್ತಿಲ್ಲ. ನಮ್ಮ ಮೋನಿ ಬಂದಿದ್ದೀರಾ ಅಂತ ಅಂತವಳೆ. ನಾವು ಬಂದಿಲ್ಲ, ಇನ್ನೂ ಮನೆಯಲ್ಲೇ ಇದ್ದೀವಿ ಅಂತ ಕುಂಗಿದೀವಿ ಅವಳ ಹತ್ರ. ಸೊ ಅವಳು ಅಲ್ಲಿ ಇವ್ರ ಮನೇಲಿ, ನಮ್ಮ ಚಿಕ್ಕಮ್ಮನ ಮನೇಲಿದ್ದಾಳೆ. ನಾನು ಇವಳು ಇವಾಗ ಪಾಪಕ್ಕೆ ತಿಂಡಿ ತೊಗೊಂಡು ಹೋಗ್ತಾಯಿದ್ದೀವಿ. ಯಾರಿಗೂ ಗೊತ್ತಿಲ್ಲ, ನೋಡಲಿ ಯಾರು ಅವರ ಗಾಡಿನೇ ಹೋಗಿಲ್ಲ. ಸೊ ಬನ್ನಿ ಎಲ್ಲರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಸೊ ನಮ್ಮದು ನಾಷ್ಟ ಮುಗಿಸಿ ನಾವಿಬ್ಬರೇ ಅಲ್ಲೇ ಹೋಟ್ಲಲ್ಲಿ ತಿನ್ಕೊಂಡು ಬಂದು. ನಮ್ಮ ಮೋನಿ ನೋಡಿದ್ರೆ ಹುರ್ಕೋತಾಳೆ, ಇನ್ನೂ ಬಂದಿಲ್ಲ ಅಂದರೆ ಆಗಲೇ ನಾಷ್ಟನೂ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಇವಾಗ ಹೋಗೋಣ ಬನ್ನಿ, ನಮ್ಮ ದೊಡ್ಡಮ್ಮನ ಮನೆ ಇಲ್ಲೇ ಬಂತು. ಹೋಗಿ ನಮ್ಮ ತನು ಸೌಂಡ್ ಬರ್ತೈತೆ ಆಗಲೇ. ಬನ್ನಿ ಹೋಗೋಣ. ವಿಡಿಯೋ ಹಾಕ್ಬಿಡ, ನಾನು ಚೆನ್ನಾಗಿಲ್ಲ, ಈಗ ಬಂದಿರ್ತೀನಿ. ಎಲ್ಲಿ ತನು ಮನ್ಗೋಳ ಅವಳ ಇಲ್ವೋ ಅನ್ಕೊ ಬಂದ. ಬಾಯ್ ರಿಯಾಕ್ಷನ್ ನೋಡಕ್ ಮಾಡಿದೆ, ನೋಡ್ಲಿಲ್ಲ ನನ್ನ ನೀನು. ಮೋನಿ ಇನ್ನೂ ಬಂದಿಲ್ಲಮ್ಮ. ಏನ್ ತಿಂತಿದೀವಿ? ಚೌಕಿ. ಏನ್ ಚೌಕಿ? ಜಲ್ಲಿ ತಿಂತಿದೀವಿ ಅನ್ನೋ. ಗಲ್ಲಿ ಅಯ್ಯೋ ದೊಡ್ಡ ಹುಡುಗಿ, ಹೋಗು. ಮಮ್ಮು ಏನ್ ತಿಂಡೆ? ಚಿತ್ರಾನ್ನ. ಏನ್ ಪುಂಗ್ತಾಳೆ ಗುರು. ಚಿಕನ್ ತಿಂದೆ ನೀನು? ಇನ್ನು ನಾಷ್ಟಾನೇ ಮಾಡಿಲ್ಲ, ಆಗಿ ಚಿಕನ್ ತಿನ್ಬೇಕಲ್ಲ ಅಂತ. ಚಿತ್ರಾನ್ನ ಕೀ ಉಡ್ಸಿತ್ತೇನ್ಲೆ ಸಿನ್ನು ಎಲ್ಲ ಎಕ್ಬಿಟ್ಟಾಳ ಅವಳು. ಗೈಸ್, ನಮ್ಮ ದೊಡ್ಡಮ್ಮನ ಮನೆಗೆ ಬಂದರು. ಏನಂದ್ರೆ ಏನೋ ಮಾಡಿಕೊಟ್ಟಿಲ್ಲ. ಎಷ್ಟು ಟೈಮ್ ಗೊತ್ತಾ? ಇರಿ ಹೇಳ್ತೀನಿ. ಅಲ್ಲಿ ಮಾಡ್ತಾಳೆ ಟೊಮೊಟೊ ಬಾತು ಮಾಡ್ತಾವಳ? ಮಾಡ್ತಾಳೆ. 11:08 ಆಯಿತು, ಏನೂ ಮಾಡಿಕೊಟ್ಟಿಲ್ಲ. ನಮ್ಮ ಕೆಲಸ ಹರಿಯೋಷ್ಟು ಬಿದ್ದೈತಿ, ಕೆಲಸ ಮಾಡ್ತೀರ ಅವಾಗಿಂದ. ಕೆಲಸ ಯಾವಾಗಲೂ ಇದ್ದಿದ್ದೆ. ಗೆಸ್ಟ್ ಬಂದಿರೋ ಗೆಸ್ಟ್ನ ಫಸ್ಟ್ ನೋಡ್ಕೋಬೇಕು. ಟೊಮೊಟೊ ಬಾತು ಗೊಜ್ಜ ಪಲಾವ. ನಮ್ಮ ಶಿಷ್ಯನ್ ತೋರಿಸ್ಬೋದಲ್ವೋ ಗೊತ್ತಿಲ್ಲ. ನಮ್ಮ ಶಿಷ್ಯನ್ 3 ತಿಂಗಳು ಆಯ್ತಲ್ಲ ಸೋನಾ. ನಮ್ಮ ಐದನ್ ಫೋಟೋ ತೋರಿಸ್ಬೋದೇನ್ಲೆ? 5 ತಿಂಗಳು ತೋರಿಸಲ್ಲ. ನಮ್ಮ ಐದನ್ ಫೋಟೋ ತೋರಿಸ್ಬೋದಾ? ಸೊ ನಮ್ಮ ಐದನ್ ಫೋಟೋ ತೋರಿಸಬಾರ್ದಂತೆ, ತೋರಿಸಲ್ಲ. ತೋರಿಸ್ಲಾ? 3 ತಿಂಗಳು ತೋರಿಸ್ದೆ. ನಾನೇ ತೋರಿಸ್ತಾ ಇದ್ನಲ್ಲ, ತೋರ್ಸಂಗಿದ್ದಿದ್ರೆ. ಹೋಗೆ 3 ತಿಂಗಳು ಆದ್ಮೇಲೆ ಏನಾಗಲ್ಲ. ಎಷ್ಟೊಂದು ಜನ ತೋರಿಸೋರೆ ಕಣ. ಅದು ತೋರಿಸ್ತಾ ಇಲ್ಲ. ತಾನು ಚಡ್ಡಿ ದಿಗಿಸ್ತಾಯೆ. ಆಪಲ್ ಮಾಡಿದೆ ನಾನೇ ತಿನ್ನಿಸ್ಲ ನಿಂಗೆ. ಚೆನ್ನಾಯ್ತಾ? ಚೆನ್ನಾಯ್ತಾ?
ಸೊ ನಮ್ಮ ಅಕ್ಕ ಯಾವ ಗ್ಯಾಪಲ್ಲಿ ಹೋಗಿ ಟೊಮೊಟೊ ಬಾತ್ ಮಾಡೋದ್ಲೋ ಗೊತ್ತಿಲ್ಲ. ಎಷ್ಟು ಗಂಟೆಗೆ? 12 ಗಂಟೆ. 12 ಗಂಟೆಗೆ ನಾಷ್ಟ ಹಾಕ್ಕೊಟ್ಟವಳೆ. ಸುಬ್ಬಿ 9 ಗಂಟೆ ಅಲ್ವೇನೆ? ನಾನೇ ಇದರಲ್ಲಿ ತಿನ್ನಿಸ್ತೀನಿ. ಅಲ್ಲಿ ನಮ್ಮ ಶಿಷ್ಯನ ಜೊತೆ ಒಬ್ಳು ಆಟ ಆಡ್ತಾವಳೆ. ಫೋಟೋ ಶೂಟ್ ಮಾಡೋಕ್ಕೆ ಇಷ್ಟೆಲ್ಲ ಕಷ್ಟಪಡ್ತವ್ರೆ. ಒಬ್ಳು ಇಲ್ಲೊಬ್ಳು, ಇವನ್ ಶಿಷ್ಯ ರೆಡಿಯಾಗಿ ಕೂತವನೆ. ಬಟ್ ಆದರೆ ಇವನು ಇನ್ನೂ ಮಲಗಿಸಿಲ್ಲ. ದಿವಾಲಿ ಸಾಕಾಗಲ್ಲ ವೀನು, ಸ್ವಲ್ಪ ಈ ಕಡೆಯಿಂದ ಬರೀ. ಇನ್ನು ಈ ಕಡೆಯಿಂದ ಬರಿ. ಸೊ ಫೈನಲ್ ಇದಾಗಿದೆ ನಮ್ಮ ಫೋಟೋಗ್ರಫಿ. ಇವರೇ ಇಷ್ಟನ್ನೆಲ್ಲ ಮಾಡಿರು. ನಾನು ಮಾಡ್ಬೇಕಾರೆ ಬರ್ಬೇಕಾ ನೀನು? ಹೋಗಿ ಸೈಡ್ಗೆ. ಸೊ ಇದು ಏನಿದು ಹೂಕುಂಡ ಫ್ಲವರ್ ಪಾಟ್ ಅನ್ನು ಹೂಕುಂಡ ಅನ್ಬೇಡ. ನೋಡಿ ಇವಳು ಇಂಗ್ಲೀಷ್ ಹೇಳ್ಕೊಡ್ತಾಳೆ ನನಗೆ. ಯಾವುದೋ ಒಂದು ಫ್ಲವರ್ ಪಾಟ್, ದೀಪ, ರಾಕೆಟು, ಕೃಷ್ಣನ ಚಕ್ರ, ಕೃಷ್ಣ ಸೊ ಹ್ಯಾಪಿ ದೀಪಾವಳಿ. ಸೊ ಅವನಿಗೆ 3 ತಿಂಗಳದಾಕಿದೆ. ಅವಳು ಸುಸುರು ಬತ್ತಿ ಬಿಡ್ತಾವಳೆ. ಅದು ಶ್ರೀಕೃಷ್ಣ ಚಕ್ರ, ಫ್ಲವರ್ ಪಾಟ್, ದೀಪ. ಮಧ್ಯೆ ಇವಾಗ ನಮ್ಮ ಶಿಷ್ಯ ಮಲ್ಕೋತಾನೆ. ಸೊ ಒಂದು ರೌಂಡ್ ಎಲ್ರದ್ದು ನಿದ್ದೆ ಆಗಿ ಇವಾಗ ಬಂದಿದ್ದೀವಿ ನಮ್ಮ ದೊಡ್ಡಮ್ಮನ ಪಾರ್ಲರ್. ಅಲ್ಲಿ ಅಕ್ಕ ಅನ್ನೆ ಮಾಯಾ ಅಂತಾಳೆ. ನಮ್ಮ ದೊಡ್ಡಮ್ಮ ಇವಾಗ ಊಟ ಮಾಡ್ತೈತೆ. ಊಟ ಮಾಡ್ತಾ ಇದ್ದೀರ ಇವಾಗ? ಎಲ್ಲ ಒಂದು ರೌಂಡ್ ಮಲ್ಕೊಂಡು ಎದ್ದು ಬಂದಿರೋದು. ನಾನು ಅಮ್ಮಾಯ್ ದೀಪಾವಳಿ ಮಾಡ್ತಾಳೆ. ದೀಪಾವಳಿನ ಇವಾಗ ಹಚ್ಕೋಗೆ ನಂಗೊಂದು ಹಚ್ಕೊ ಕೊಡು. ಬೇಟಾ ಬಾಕ್ಸ್ ದೊಡ್ಡ చెప్తాను. ಈರುಳ್ಳಿ ಪಟಾಕಿ, ಈರುಳ್ಳಿ. ಏನ್ ನಿನ್ನ ಹೆಸರೇನು? ಬಾನ್ವಿ. ನಮ್ಮ ತನು ಬೆಸ್ಟ್ ಫ್ರೆಂಡ ನೀನು? ಬಾನ್ವಿ ತನ್ವಿ. ಅತ್ತ ಪುಟ್ ಪಟ್ ನೋಡಿ ಇವರು छोटा लगा. ಅಕ್ಕ ಎರಡನ್ನು ಜಾಯಿಂಟ್ ಮಾಡಿದ್ದು ಅವಾಗ ಇದೇ ನಮ್ಗೆ ಖುಷಿ. ಈ ಪಟಾಕಿಗಳು ಬಾಂಬ್ ಗೀಮ್ ಅವೆಲ್ಲ ಇರಲಿಲ್ಲ. ಇದೇ ಹೈಯೆಸ್ಟು. ಇವತ್ತು ನಾವು ಎಷ್ಟೇ ಪಟಾಕಿ ತಂದ್ರೆ ಇದು ಮಾತ್ರ ಮಿಸ್ ಮಾಡಿ ತಂದಿರ್ತೀವಿ. ಅದು ಫೇಮಸ್. ಇದು ಇಲ್ಲಿ ಮಾಡ್ತೀನಿ, ಇಟ್ಕೋ ಇಲ್ಲಿ. ಅವಳು ಬತ್ತಿ ಕೀಳೆ ಅಂದರೆ ಏನದು ಏನಂತಾರೆ ಅದಕ್ಕೆ? ಸರಿ ಪಟಾಕಿ ಜೋಡಿಸ್ಕೊಡಿದ್ರೆ ಬತ್ತಿನೇ ಕಿತ್ಕೊಟ್ಲು.
ಜಾಯಿಂಟ್ ಮಾಡಿ ಅಕ್ಕೋದು ಹೊಡಿತಾರೆ ಇವಾಗ. ನಾವು ಪಟಾಕಿ ಹೊಡೆಯೋದು ಮಳೆಗೂ ಸಹಿಸಕ್ಕಾಗಲ್ಲ ಗುರು. ಪಟಾಕಿ ಹೊಡಿಬೇಕಾದ್ರೇನೆ ಮಳೆ ಸ್ಟಾರ್ಟ್ ಆಯ್ತು. ಎಂತ ಸಾವು ಅಚ್ಚೇ ಇಲ್ಲ ಅವಳು. ನೀರು ಬಿತ್ತು ಅನ್ಸುತ್ತೆ. ಮಳೆಲೂ ಪಟಾಕಿ ಹೊಡಿತಾ ಇದ್ದೀವಿ. ಓ ಸೊ ಪಟಾಕಿ ಹೊಡೆಯೋದು ನಮ್ಮ ಮಳೆಗೂ ಇಷ್ಟ ಇಲ್ಲ. ಲಾಸ್ಟ್ ಒಂದೇ ಐತೆ ಹೋಗ್ತೀನಿ ಹೋಗ್ಬಿಟ್ಟೈತೆ ಕಡೆ ಅದು ಬರ್ತೈತೆ ಅಂದರೆ ನಮ್ಮ ಅಕ್ಕ ಒಳಗಡೆ ಹೊಡಿತಾವಳೆ. ಆಮೇಲೆ ಕುಸುದ ಮಿತ ಮಿತಿತ್ತು ಸುಕ್ಕರ್ತೈತಿ ಹೋಯ್ತು ಅಂದ್ಲು ನೋಡ್ತ. ನಮ್ಮನ್ನ ಕಾಪಿ ಹೊಡಿತಾರೆ ಅವರು ಗೈಸ್. ನೋಡಿ ಇವಾಗ ನೋಡಿ ಪಟಾಕಿ ಹೊಡೆದಿದ್ದು ಗೇಟ್ ಹಾಕೊಳ್ಳೇ ಇಲ್ಲ. ಹಾಕೊಂಡಿಲ್ಲ ಇವಾಗ ಅಲ್ಲಿ ಪಟಾಕಿ ಹೊಡಿತಾರೆ. ನಮ್ಮನ್ನ ಕಾಪಿ ಮಾಡ್ತಾರೆ ಗೈಸ್. ನೋಡಿ ಎಷ್ಟು ಜನ ನಮ್ಮನ್ನ ಕಾಪಿ ಮಾಡ್ತಾರೆ. ಕಾಪಿ ಸೆಟ್ ಎಲ್ಲ ಡಮ್ಮೆ ನಿಲ್ವಲ್ಲೇ ಡಮ್ಮೆ ಅಂತ ಸುಕ್ಕಂಡ್ಬಿಡ್ತೀನೋ ಹೋಗ